ಯಾವೆಲ್ಲ ತಂಡಗಳು ಕಪ್ಪನ್ನ ಗೆದ್ದಿದೆಯೋ ಅವರು ಮಾಡಿರುವಂತಹ ಸೆಲೆಬ್ರೇಷನ್ ಗಿಂತ ನೆಕ್ಸ್ಟ್ ಲೆವೆಲ್ಗೆ ಇರಬೇಕು ಸೆಲೆಬ್ರೇಷನ್ ಅಂತ ಕನ್ನಡಿಗರು ಆರ್ಸಿಬಿ ಅಭಿಮಾನಿಗಳು ನಿರ್ಧಾರ ಮಾಡ್ಕೊಂಡಿದ್ರು. ಆರ್ಸಿಬಿ ಕಪ್ಪನ್ನ ಗೆದ್ದಂತಹ ಸೆಲೆಬ್ರೇಷನ್ ಅನ್ನ ಮೀರಿಸ್ತಾರೆ ಅಭಿಮಾನಿಗಳು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದು ಅದಕ್ಕೆ ತಕ್ಕಂಗೆ ಆಯ್ತು. ಸಾವಿರಾರು ಸಂಖ್ಯೆಯಲ್ಲಿ ಏಕಾಏಕಿ ಅಭಿಮಾನಿಗಳು ಸೇರ್ಕೊಂಡು ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ ಕಾಯ್ತಾ ಇದ್ರು. ಗೇಟ್ ಓಪನ್ ಆದಾಗ ನಾ ಮುಂದು ಎನ್ನುವ ಒಂದು ನಿರ್ಧಾರಕ್ಕೆ ಬಿದ್ದಂತಹ ಅಭಿಮಾನಿಗಳು ಕಾಲ್ತುಳಿತದಲ್ಲಿ 11 ಜನ ತೀರ್ಕೊಂಡು ಈ ಒಂದು ಕಾರ್ಯಕ್ರಮದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಮ್ಯಾನೇಜ್ಮೆಂಟ್ಗೂ ಹಾಗೂ ಸರ್ಕಾರಕ್ಕೂ ಇಬ್ಬರ ನಡುವೆ ಒಂದು ಏನಂತಾರೆ ಕಿತ್ತಾಟ. ಇಬ್ಬರ ಜಗಳದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿಯ ತನಕ ಬಡವಾಗಿ ನಿಂತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯ ದೊಡ್ಡ ಪಂದ್ಯಗಳ ಆಯೋಜನೆಗೆ ಕರ್ನಾಟಕ ಸರ್ಕಾರ ಇಲ್ಲಿಯ ತನಕ ಅನುಮತಿಯನ್ನ ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿರುವ ಆರ್ಸಿಬಿ ಹೋಮ್ ಗ್ರೌಂಡ್ ಅನ್ನ ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡಬೇಕು ಎನ್ನುವ ಒಂದು ಪ್ಲಾನ್ ಕೂಡ ನಡೀತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. 2025ರ ಸೀಸನ್ನ IPL ಕಪ್ ಅದೆಷ್ಟೋ ವರ್ಷಗಳ ಕನಸಾಗಿತ್ತು RCB ಅಭಿಮಾನಿಗಳ ಪಾಲ್ಗೆ, RCB ಮ್ಯಾನೇಜ್ಮೆಂಟ್ನ ಪಾಲ್ಗೆ, RCB ಆಟಗಾರರ ಪಾಲ್ಗೆ. ಅದರಲ್ಲೂ ಎಸ್ಪೆಷಲಿ RCB ತಂಡಕ್ಕೇನೆ ತನ್ನ IPL ಜೀವನವನ್ನ ಮುಡಿಪಾಗಿಟ್ಟಂತಹ ವಿರಾಟ್ ಕೊಹ್ಲಿ ಅವರ ಪಾಲ್ಗೆ ಇದೊಂದು ಕಪ್ ಬಹಳ ಮುಖ್ಯವಾಗಿತ್ತು. ಅಂತಹ ಕಪ್ 2025ರಲ್ಲಿ ನಮಗೆ ಸಿಕ್ತು. ನಮಗೆ ಸಿಕ್ಕಾದ ನಂತರ ಏನೆಲ್ಲ ಡೆವಲಪ್ಮೆಂಟ್ ಆಯಿತು, ಎಷ್ಟು ಖುಷಿ ಪಟ್ವಿ, ಎಷ್ಟು ರೋಡಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ. ಅದಾದ ನಂತರ ಒಂದೇ ದಿನಕ್ಕೆ ಆ ಖುಷಿ, ಆ ಸೆಲೆಬ್ರೇಷನ್ ಎಲ್ಲವೂ ಕೂಡ ಯಾವ ಥರ ಮಾಸಿ ಹೋಯಿತು, ಯಾವ ತರಹದ ಒಂದು ದುರ್ಘಟನೆ ಬೆಂಗಳೂರಿನಲ್ಲಿ ನಡೆದೋಯ್ತು ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಇದರ ಎಫೆಕ್ಟ್ ಅಂದರೆ IPL 2025ರ ಕಪ್ಪನ್ನು ಏನು RCB ಗೆಲ್ತು, ಆ ಒಂದು ಸೆಲೆಬ್ರೇಷನ್ನ ಎಫೆಕ್ಟ್ ಕೂಡ ಜಾಸ್ತಿ. ಅಂದರೆ 24 ಗಂಟೆಗಳ ಕಾಲ ಕೂಡ ಇರಲಿಲ್ಲ. ಅದರ ಜೊತೆಗೆ ಅದಾದ ನಂತರ ಏನು ಸ್ಟೇಡಿಯಂನ ಮುಂದೆ ಒಂದು ಕಾಲ್ತುಳಿತ ಸಂಭವಿಸಿತ್ತು, ಆ ಘಟನೆ ಕೂಡ ಇನ್ನೂ RCB ಅಭಿಮಾನಿಗಳ ಪಾಲಿಗೆ, RCB ಟೀಮ್ ಮ್ಯಾನೇಜ್ಮೆಂಟ್ ಹಾಗೂ ಆಟಗಾರರ ಪಾಲಿಗೆ ಇನ್ನೂ ಕೂಡ ಮಾಸಿಲ್ಲ. ಅದರ ಎಫೆಕ್ಟ್ ಅಂದರೆ ಏನು 11 ಜನ ಅಭಿಮಾನಿಗಳು ಸ್ಟೇಡಿಯಂನ ಮುಂದೆ ಕಾಲ್ತುಳಿತಕ್ಕೆ, ಆಕಸ್ಮಿಕವಾದಂತಹ ಕಾಲ್ತುಳಿತಕ್ಕೆ ಸಿಕ್ಕು ಬಲಿಯಾದರೂ ಅದರ ಎಫೆಕ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂನ ಮೇಲೆ ಹಾಗೂ RCB ತಂಡದ ಮೇಲೆ ಇವತ್ತಿಗೂ ಸಹ ಬಿದ್ದಿದೆ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿಯಾಗುತ್ತೆ. ಏನಾಯ್ತು, ಅಂಥದ್ದೇನಾಗ್ತಾ ಇದೆ ಅನ್ನೋ ಅಪ್ಡೇಟ್ ಅನ್ನ ನಾನು ಈ ಸ್ಟೋರಿಯಲ್ಲಿ ನಿಮಗೆ ಕೊಡ್ತೀನಿ. RCB ಕಪ್ ಗೆಲ್ಲತ್ತೆ. RCB ಕಪ್ ಗೆದ್ದ ನಂತರ ಆಬ್ವಿಯಸ್ಲಿ ಮೊದಲ ಬಾರಿ ಕಪ್ ಗೆದ್ದಿದ್ದು ಸೆಲೆಬ್ರೇಷನ್ ಆಗಲೇಬೇಕು. ಆ ಸೆಲೆಬ್ರೇಷನ್ ಹೆಂಗಿತ್ತು ಅಂತಂದ್ರೆ, ಇಷ್ಟು ಸೀಸನ್ಗಳ ಕಾಲ ಯಾವೆಲ್ಲ ತಂಡಗಳು ಕಪ್ಪನ್ನ ಗೆದ್ದಿದೆಯೋ ಅವರು ಮಾಡಿರುವಂತಹ ಸೆಲೆಬ್ರೇಷನ್ ಗಿಂತ ನೆಕ್ಸ್ಟ್ ಲೆವೆಲ್ಗೆ ಇರಬೇಕು ಸೆಲೆಬ್ರೇಷನ್ ಅಂತ ಕನ್ನಡಿಗರು RCB ಅಭಿಮಾನಿಗಳು ನಿರ್ಧಾರ ಮಾಡ್ಕೊಂಡಿದ್ರು. ಅದರ ಸಲುವಾಗಿಯೇ ಏನು ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆದೇ ಇದ್ರೂ ಕೂಡ ಸೆಲೆಬ್ರೇಷನ್ ಮಾತ್ರ ಬೆಂಗಳೂರಿನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ನಡಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಸಹ ಪ್ಲಾನ್ ಮಾಡ್ಕೊಂಡಿದ್ರು. ಟೀಮ್ನ ಮ್ಯಾನೇಜ್ಮೆಂಟ್ ಹಾಗೂ ಆಟಗಾರರು ಎಲ್ಲರೂ ಸಹ ಪ್ಲಾನ್ ಮಾಡ್ಕೊಂಡಿದ್ರು. ಈ ಈವೆಂಟ್ ಹೆಂಗ್ ಇರುತ್ತೆ ಅಂತ ನಾವು ಕೂಡ ಇಮ್ಯಾಜಿನ್ ಮಾಡ್ಕೊಂಡಿದ್ವಿ. ಅಂತಂದ್ರೆ ಒಂದು FIFA ವರ್ಲ್ಡ್ ಕಪ್ ಅನ್ನ ಗೆದ್ದಂತ ಸಂದರ್ಭದಲ್ಲಿ ಆದಂತಹ ಸೆಲೆಬ್ರೇಷನ್ ಇರ್ಬೋದು, T20 ವರ್ಲ್ಡ್ ಕಪ್, ಏಕದಿನ ವರ್ಲ್ಡ್ ಕಪ್, ಈ ರೀತಿ ಕಪ್ ಅನ್ನ ಗೆದ್ದಾಗ ಟೀಮ್ ಇಂಡಿಯಾ ಮಾಡುವಂತಹ ಸೆಲೆಬ್ರೇಷನ್ ಇರ್ಬೋದು. ಈ ಎಲ್ಲಾ ಸೆಲೆಬ್ರೇಷನ್ ಗಳನ್ನ ಮೀರಿಸುವಂತೆ RCB ಕಪ್ ಅನ್ನ ಗೆದ್ದಂತಹ ಸೆಲೆಬ್ರೇಷನ್ ಅನ್ನ ಮೀರಿಸ್ತಾರೆ ಅಭಿಮಾನಿಗಳು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದು ಅದಕ್ಕೆ ತಕ್ಕಂಗೆ ಆಯ್ತು. ಅಂದ್ರೆ ಒಂದು ಆತುರದ ನಿರ್ಧಾರದಿಂದ, ಅಂದ್ರೆ ಕಪ್ ಗೆದ್ದು 24 ಅವರ್ಸ್ ಆಗೋದ್ರೊಳಗಡೆ ಒಂದು ವ್ಯವಸ್ಥಿತವಾಗಿ ಒಂದು ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡದೇ ಇದ್ದ ಕಾರಣಕ್ಕಾಗಿ ಈ ರೀತಿಯ ಒಂದು ಅಚಾತುರ್ಯ ನಡೆದು ಹೋಯಿತು. ಸಾಕಷ್ಟು ಜನ, ಅಂದ್ರೆ ಕಪ್ ಅನ್ನ ತೆಗೆದುಕೊಂಡು ಆಟಗಾರರು ಗುಜರಾತ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನೋ ಡೌಟ್ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏಕಾಏಕಿ ಅಭಿಮಾನಿಗಳು ಸೇರ್ಕೊಂಡು ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ ಕಾಯ್ತಾ ಇದ್ರು. ಆದರೆ ಸ್ಟೇಡಿಯಂನ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಗೇಟ್ ಓಪನ್ ಆದಾಗ ನಾ ಮುಂದು ಎನ್ನುವ ಒಂದು ನಿರ್ಧಾರಕ್ಕೆ ಬಿದ್ದಂತಹ ಅಭಿಮಾನಿಗಳು ಕಾಲ್ತುಳಿತದಲ್ಲಿ 11 ಜನ ತೀರ್ಕೊಂಡೋದ್ರು. ಇದಾದ ಬಳಿಕ ಸಾಕಷ್ಟು ಎಫೆಕ್ಟ್ ಆಯಿತು. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯನವರಿಗಾದರೂ ಆಗಿರ್ಬೋದು ಅಥವಾ DK ಶಿವಕುಮಾರ್ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಮುಂಚೂಣಿಯಲ್ಲಿ ನಿಂತಹ ನಾಯಕರಾದಂತಹ DK ಶಿವಕುಮಾರ್ ಅವರಾಗಿರ್ಬೋದು, ಎಲ್ಲರಿಗೂ ಸಹ ಒಂದು ಬ್ಲಾಕ್ ಮಾರ್ಕ್ ಬೀಳುವಂತೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಮೊದಲು ವಿಧಾನಸೌಧದ ಮುಂದೆ ಆಯಿತು, ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯಿತು. ಈ ಒಂದು ಕಾರ್ಯಕ್ರಮದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಮ್ಯಾನೇಜ್ಮೆಂಟ್ಗೂ ಹಾಗೂ ಸರ್ಕಾರಕ್ಕೂ ಇಬ್ಬರ ನಡುವೆ ಒಂದು
ಏನಂತಾರೆ ಕಿತ್ತಾಟ ಆರಂಭ ಆಯ್ತು ಅಂತಂದ್ರೂ ಕೂಡ ತಪ್ಪಾಗಲ್ಲ. ಯಾಕೆ ಕಿತ್ತಾಟ ಆರಂಭ ಆಯ್ತು ಅಂತಂದ್ರೆ ನಿಮ್ಮಿಂದ ಈ ಕಾಲ್ ತುಳಿತ ಆಗಿದ್ದು ಅಂತ ಸರ್ಕಾರವನ್ನ ಕರ್ನಾಟಕ ಕ್ರಿಕೆಟ್ ಮಂಡಳಿ ದೂರಿದ್ರೆ, ನಿಮ್ಮಿಂದ ಈ ತಪ್ಪ ಆಗಿದ್ದು ಅಂತ ಕರ್ನಾಟಕ ಕ್ರಿಕೆಟ್ ಮಂಡಳಿ ಹಾಗೂ IPL RCB ಮ್ಯಾನೇಜ್ಮೆಂಟ್ ಅನ್ನ ಸರ್ಕಾರ ದೂರಿತ್ತು. ಸೊ ಇಬ್ಬರ ಜಗಳದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇಲ್ಲಿಯ ತನಕ ಬಡವಾಗಿ ನಿಂತಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ಇನ್ಸಿಡೆಂಟ್ ನಡೆದಾಗಿಂದ ಇಲ್ಲಿಯ ತನಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯ ದೊಡ್ಡ ಪಂದ್ಯಗಳ ಆಯೋಜನೆಗೆ ಕರ್ನಾಟಕ ಸರ್ಕಾರ ಇಲ್ಲಿಯ ತನಕ ಅನುಮತಿಯನ್ನ ಕೊಟ್ಟಿಲ್ಲ. ಸೊ ಈ ರೀತಿ ಯಾವಾಗ ಕರ್ನಾಟಕ ಸರ್ಕಾರ ಹಾಗೂ ಕ್ರಿಕೆಟ್ ಮಂಡಳಿ ಇಬ್ಬರ ನಡುವೆ ಒಂದು ವೈಮನಸ್ಸು ಏರ್ಪಡ್ತೋ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳೆದ 1 ವರ್ಷದಿಂದ ಹೇಳಿಕೊಳ್ಳುವಂತಹ ದೊಡ್ಡ ಟೂರ್ನಿಮೆಂಟ್ಗಳು ನಡೆದಿಲ್ಲ. ಸಾಕಷ್ಟು ಟೂರ್ನಿಮೆಂಟ್ಗಳು ನಡೆಯೋದಕ್ಕೆ ಬಾಕಿ ಇತ್ತು. ಟೀಮ್ ಇಂಡಿಯಾದ ಸಾಕಷ್ಟು ಸರಣಿಗಳು ಸಹ ಇಂಡಿಯಾದ ಒಳಗೆ ನಡೆದರೂ ಸಹ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅದರ ಆತಿಥ್ಯವನ್ನ ವಹಿಸುವಂತಹ ಅವಕಾಶವನ್ನ ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿರಲಿಲ್ಲ. ಅದರ ಜೊತೆಗೆ ಮಹಿಳಾ ವಿಶ್ವಕಪ್ ಕೂಡ ಇಂಡಿಯಾದಲ್ಲೇ ನಡೆದಿತ್ತು. ಮಹಿಳಾ ವಿಶ್ವಕಪ್ ಅನ್ನ ಟೀಮ್ ಇಂಡಿಯಾ ವುಮೆನ್ಸ್ ತಂಡ ಗೆದ್ಕೊಳ್ತು. ಈ ಒಂದು ವಿಶ್ವಕಪ್ನ ಸಾಕಷ್ಟು ಪಂದ್ಯಗಳು ಸಹ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋದಕ್ಕೆ ಇತ್ತು. ಆದ್ರೆ ಅದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ. ಇದನ್ನೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನೇನು 2026ರ IPL ಸೀಸನ್ ಬರ್ತಾ ಇದೆ. ಈ IPL ಸೀಸನ್ ನ ಆರಂಭದಿಂದ ಅಂದ್ರೆ ಸಾಕಷ್ಟು ಗೊಂದಲಗಳಿದೆ. ಒಂದು RCB ಎನ್ನುವ ನೇಮ್ ಈ ಬಾರಿಯ IPL ನಲ್ಲಿ ಇರುತ್ತಾ ಅನ್ನೋದೇ ಡೌಟ್. ಯಾಕಪ್ಪ ಅಂತಂದ್ರೆ RCB ಓನರ್ಶಿಪ್ ಆಲ್ರೆಡಿ ಚೇಂಜ್ ಆಗೋದು ಕನ್ಫರ್ಮ್ ಆಗಿದೆ. ಅದೊಂದು ಗೊಂದಲದಲ್ಲಿ ಅಭಿಮಾನಿಗಳಿದ್ರೆ, ಇನ್ನ RCB ಪ್ರತಿ ಸೀಸನ್ ಅಲ್ಲೂ ಕೂಡ ಹೋಮ್ ಗ್ರೌಂಡ್ ನಲ್ಲಿ ಅಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಗ್ರೌಂಡ್ ನಲ್ಲಿ 6 ಪಂದ್ಯ 7 ಪಂದ್ಯ ಅಥವಾ 8 ಪಂದ್ಯಗಳನ್ನ ಆಡ್ತಾ ಇತ್ತು. ಆದ್ರೆ ಈ ಬಾರಿ ಅದಕ್ಕೆ ಅವಕಾಶ ಸಿಗದೇ ಇರುವ ಕಾರಣಕ್ಕೆ ಅಥವಾ ಕರ್ನಾಟಕ ಸರ್ಕಾರ ಅವಕಾಶವನ್ನ ಮಾಡಿಕೊಡಲ್ಲ ಎನ್ನುವ ಕಾರಣಕ್ಕೆ ಬೆಂಗಳೂರಿನಲ್ಲಿರುವ RCB ಹೋಮ್ ಗ್ರೌಂಡ್ ಅನ್ನ ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡಬೇಕು ಎನ್ನುವ ಒಂದು ಪ್ಲಾನ್ ಕೂಡ ನಡೀತಾ ಇದೆ ಅನ್ನೋದು ವಿಪರ್ಯಾಸ. ಈ ಒಂದು ಡೌಟ್ ಎಲ್ಲ RCB ಅಭಿಮಾನಿಗಳಿಗೆ ಹಾಗೂ ಮ್ಯಾನೇಜ್ಮೆಂಟ್ಗೆ ಬರೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಅಂದ್ರೆ ಸಾಕಷ್ಟು ಕಳೆದ ಒಂದು IPL ಸೀಸನ್ ಏನ್ ಮುಗಿತಲ್ಲ, ಆ ಸೀಸನ್ ಮುಗಿದಾಗಿಂದ ಇಲ್ಲಿಯ ತನಕ ಸಹ ಸಾಕಷ್ಟು ಟೂರ್ನಿಮೆಂಟ್ಗಳಿಗೆ ಒಂದು ಆತಿಥ್ಯವನ್ನ ವಹಿಸುವ ಅವಕಾಶ ಇದ್ರೂ ಕೂಡ ಸ್ಟೇಟ್ ಗೌರ್ಮೆಂಟ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ಕಾರಣಕ್ಕಾಗಿ IPL ನಲ್ಲೂ ಕೂಡ ಇಂತಹದೇ ಸಂದರ್ಭ ಅಥವಾ ಸಮಸ್ಯೆ ಎದುರಾಗಬಹುದು ಎನ್ನುವ ಕಾರಣಕ್ಕೆ ಬೇರೆ ರಾಜ್ಯಗಳ ಕ್ರಿಕೆಟ್ ಮಂಡಳಿಗಳ ಕಡೆಗೆ ಕರ್ನಾಟಕ KSCA ಏನಿದೆ ನೋಡ್ತಾ ಇದೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಎಂಬಂತೆ ಮುಂಬೈನ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ, ಅವರು RCBಗೆ ಒಂದು ಭರ್ಜರಿ ಆಫರ್ ಅನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಮುಂಬೈ ಅಂದ ತಕ್ಷಣ ಮುಂಬೈ ಇಂಡಿಯನ್ಸ್ ನೆನಪಾಗುತ್ತೆ. ಮುಂಬೈ ಇಂಡಿಯನ್ಸ್ ಅಂತ ಅಂದ ತಕ್ಷಣ ಅವರ ಹೋಮ್ ಗ್ರೌಂಡ್ ವಾಂಖೇಡೆ ನೆನಪಾಗುತ್ತೆ. ಅಲ್ಲಿ ವಾಂಖೇಡೆಯಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಇರೋದ್ರಿಂದ ಮುಂಬೈನಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ RCBಗೆ ಚಾನ್ಸ್ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರಬಹುದು. ಹೌದು, ವಾಂಖೇಡೆ ಸ್ಟೇಡಿಯಂ ಮುಂಬೈ ಇಂಡಿಯನ್ಸ್ಗೆ ಮೀಸಲಾಗಿದ್ರೆ ಪುಣೆಯಲ್ಲೂ ಸಹ ಒಂದು ಸ್ಟೇಡಿಯಂ ಇದೆ. ಆ ಪುಣೆ ಸ್ಟೇಡಿಯಂನ RCB ಹೋಮ್ ಗ್ರೌಂಡ್ ಆಗಿ ಬಿಟ್ಟು ಕೊಡೋದಕ್ಕೆ ಮಹಾರಾಷ್ಟ್ರ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮನಸ್ಸನ್ನ ಮಾಡುವುದರ ಮೂಲಕ ಒಂದು ಉತ್ತಮವಾದಂತಹ ಆಫರ್ ಅನ್ನ RCB ಟೀಮ್ನ ಫ್ರಾಂಚೈಸಿಗೆ ಅಥವಾ KSCAಗೆ ಕೊಟ್ಟಿದೆ ಅಂತಂದ್ರೆ ತಪ್ಪಾಗಲ್ಲ. ಸೊ ಈ ರೀತಿಯ ಆಫರ್ ಮಹಾರಾಷ್ಟ್ರದ ಕಡೆಯಿಂದ ಬಂದಿದೆ. ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಕರ್ನಾಟಕದ ವಿಚಾರದಲ್ಲಿ ಫೇಸ್ ಮಾಡ್ತಾ ಇದೆ. ಸಾಕಷ್ಟು IT-BT ಕಂಪನಿಗಳು ಇಲ್ಲಿ ಮೂಲ ವ್ಯವಸ್ಥೆ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ ಅಂತ ಕರ್ನಾಟಕವನ್ನ ಬಿಟ್ಟು ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಕರ್ನಾಟಕಕ್ಕೆ ಬರಬೇಕಾದಂತಹ ಗೂಗಲ್ ಕಂಪನಿ ಕೂಡ ಪಕ್ಕದ ಆಂಧ್ರದ ಪಾಲಾಗಿದೆ. ಹೀಗಿರುವಾಗ ಕರ್ನಾಟಕದಲ್ಲಿ ನಡೆಯಬೇಕಾದಂತಹ IPL ಪಂದ್ಯಾವಳಿಗಳು ಕೂಡ ಬೇರೆ ರಾಜ್ಯಕ್ಕೆ ಹೋದ್ರೆ ಕರ್ನಾಟಕದಲ್ಲಿ ರೆವಿನ್ಯೂ ವಿಚಾರದಲ್ಲಿ ಸಾಕಷ್ಟು ನಷ್ಟ ಆಗುತ್ತೆ ಅನ್ನೋದು ಅಷ್ಟೇ ಸತ್ಯ. ಯಾಕಪ್ಪ ಅಂತಂದ್ರೆ RCB ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವಾಗಲೇ ನಡೆದ್ರು ಕೂಡ ಸ್ಟೇಡಿಯಂ ಖಾಲಿ ಇರಲ್ಲ, ಸ್ಟೇಡಿಯಂ ಕಂಪ್ಲೀಟ್ ಆಗಿ ಫಿಲ್ ಆಗಿರುತ್ತೆ. ಹೀಗೆ ಸ್ಟೇಡಿಯಂ ಫಿಲ್ ಆಗಬೇಕು ಅಂದ್ರೆ ಅಭಿಮಾನಿಗಳು ಸ್ಟೇಡಿಯಂಗೆ ಬರಬೇಕು. ಅಭಿಮಾನಿಗಳು ಸ್ಟೇಡಿಯಂಗೆ ಬರಬೇಕಂದ್ರೆ ಟಿಕೆಟ್ ಅನ್ನ ತಗೋಬೇಕು. ಟಿಕೆಟ್ ಸೇಲ್ ಆದಂತಹ ದುಡ್ಡಲ್ಲಿ GST ಅನ್ನ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಕರ್ನಾಟಕ ಸರ್ಕಾರಕ್ಕೆ ನಷ್ಟ ಆಗೇ ಆಗುತ್ತೆ ಒಂದು ವೇಳೆ RCB ತಂಡಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಹೋಮ್ ಗ್ರೌಂಡ್ ಆಗಿ ಬಳಸಿಕೊಳ್ಳೋದಕ್ಕೆ ಅನುಮತಿಯನ್ನ ನೀಡದೇ ಇದ್ರೆ. ಈ ರೀತಿಯ ಲಾಸ್ ಗಳಿಗೆ ಈಗ ಆಲ್ರೆಡಿ ನಾ ಹೇಳ್ದಂಗೆ ಕರ್ನಾಟಕ ಸರ್ಕಾರ ಸಾಕಷ್ಟು ಆಯಾಮಗಳಲ್ಲಿ ಲಾಸ್ ಅನ್ನ ಮಾಡಿಕೊಂಡಿದೆ. ಇನ್ನು IPL ವಿಚಾರದಲ್ಲೂ ಸಹ ಈ ರೀತಿಯ ಲಾಸ್ ಅನ್ನ ಮಾಡಿಕೊಳ್ಳೋದಕ್ಕೆ ಮನಸ್ಸು ಮಾಡುತ್ತಾ ಅಥವಾ ಈ ಹಿಂದೆ ನಡೆದಂತಹ ಘಟನೆಗಳು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆಸುಪಾಸಿನಲ್ಲಿ ನಡೆಯದೇ ಇರುವ ರೀತಿಯಲ್ಲಿ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಪೊಲೀಸರನ್ನ ಆಯೋಜನೆ ಮಾಡಿ ಕಟ್ಟುನಿಟ್ಟಾಗಿ ಪಂದ್ಯಾವಳಿಗಳನ್ನ ಈ ಹಿಂದೆ ಹೆಂಗೆ ಆಯೋಜನೆ ಮಾಡ್ತಾ ಇತ್ತು, ಯಾವುದೇ ರೀತಿಯ ತೊಂದರೆ ಆಗದಂಗೆ ಆ ರೀತಿ ಈ ಬಾರಿಯೂ ಕೂಡ ಆಯೋಜನೆ ಮಾಡೋದಕ್ಕೆ ಮನಸ್ಸು ಮಾಡುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಟ್ಟಲ್ಲಂತೂ ಇಲ್ಲಿಯವರೆಗೂ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯ ಅನುಮತಿ ಕೊಟ್ಟಿಲ್ಲ. ಹಾಗಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ
ಅನ್ನ ಬಿಟ್ಟು ಪೂನಾದ ಸ್ಟೇಡಿಯಂಗೆ ಶಿಫ್ಟ್ ಆಗೋದಕ್ಕೆ ಈಗ ಆಲ್ರೆಡಿ ಒಂದು ರೌಂಡಿನ ಮಾತುಕತೆಗಳು ಮುಕ್ತಾಯ ಆಗಿದೆ ಅನ್ನೋದು ಸುದ್ದಿ. ನಿಮ್ಗೇನ್ ಅನ್ಸುತ್ತೆ? ನಿಜವಾಗ್ಲೂ RCB ಟೀಮ್ ಬೆಂಗಳೂರಿನ ಹೋಮ್ ಗ್ರೌಂಡ್ ಅನ್ನ ಬಿಟ್ಟು ಪೂನಾದ ಹೋಮ್ ಗ್ರೌಂಡ್ಗೆ ಹೋಗಬೇಕಾ, ಅಥವಾ ಕರ್ನಾಟಕದ ಸರ್ಕಾರ IPL ಪಂದ್ಯಾವಳಿಗಳಿಗೆ RCBಗೆ ಹೋಮ್ ಗ್ರೌಂಡ್ ಆಗಿ ಚಿನ್ನಸ್ವಾಮಿನಲ್ಲೇ ಇರಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಪರ್ಮಿಷನ್ ಅನ್ನ ಕೊಡಬೇಕಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.